ಚಿಕ್ಕಮಗಳೂರಿನಲ್ಲಿ ಶ್ರೀಗಂಧ ಬೆಳೆದ ರೈತರು ಅತಂತ್ರಗೊಂಡಿದ್ದಾರೆ. ಶ್ರೀಗಂಧ ಬೆಳೆದ ಭೂಮಿ ರಾಷ್ಟ್ರೀಯ ಹೆದ್ದಾರಿ 206ಕ್ಕಾಗಿ ಸ್ವಾಧೀನ ಮಾಡಿಕೊಳ್ಳಲಾಗ್ತಾ ಇದೆ. ಹಲಸು ತೆಂಗಿನ ಮರಕ್ಕಿಂತ ಕಡಿಮೆ ದರ ನಿಗದಿ ಮಾಡಲಾಗಿದೆ ಅನ್ನೋದು ಆರೋಪ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕು ಹಳಿಯೂರು ಗ್ರಾಮದ ಜಮೀನು 8 ಎಕರೆ ಜಾಗದ ಪೈಕಿ 3.5 ಎಕರೆ ಹೆದ್ದಾರಿಗೆ ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಅವೈಜ್ಞಾನಿಕ ದರ ನಿಗದಿಯ ವಿರುದ್ಧ ಶ್ರೀಗಂಧ ಬೆಳೆಗಾರರು ಆಕ್ರೋಶಗೊಂಡಿದ್ದಾರೆ. ಒಂದು ಶ್ರೀಗಂಧ ಮರಕ್ಕೆ 420 ರೂಪಾಯಿ ಬೆಲೆ ನಿಗದಿ ಮಾಡಿದೆ ಇಲಾಖೆ. 3,000ಕ್ಕೂ ಅಧಿಕ ಮರಗಳು ರಾಷ್ಟ್ರೀಯ ಹೆದ್ದಾರಿ ಪಾಲಾಗ್ತಾ ಇದೆ. ಮರಗಳಲ್ಲಿ ಇಲಾಖೆ ಗುರುತಿಸಿರುವ ನಂಬರ್ಗೆ ಮಸಿ ಬಳಿದಿದ್ದಾರೆ ರೈತರು. 800 ಮೀಟರ್ ಉದ್ದದ ರಸ್ತೆ ವ್ಯಾಪ್ತಿಯಲ್ಲಿ ಶ್ರೀಗಂಧ ಬೆಳೆದಿರುವಂತಹ ಜಾಗ ಇದೆ. ರಸ್ತೆಗೆ ಜಾಗ ಬಿಡದೆ ಕೋರ್ಟ್ ಮೊರೆ ಹೋಗಿದ್ದಾರೆ ರೈತರು. ಹೆದ್ದಾರಿ ಪ್ರಾಧಿಕಾರ, ಅರಣ್ಯ ಇಲಾಖೆಯಿಂದ ಅನ್ಯಾಯ ಆಗಿದೆ ಅಂತ ಶ್ರೀಗಂಧ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2016ರಲ್ಲಿ ನಮಗಿದು ನೋಟಿಫಿಕೇಷನ್ ಆಗುತ್ತೆ ಪ್ರಿಲಿಮಿನರಿ. ಅದಾದಮೇಲೆ 2017 ಫೈನಲ್ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಆದಮೇಲೆ 2019ರಲ್ಲಿ ಇದಕ್ಕೆ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಶ್ರೀಗಂಧ ಇದೆ ಅಂತೇಳಿ 2012ರಲ್ಲಿ ನಾವು ಗಿಡ ಹಾಕಿದ್ದನ್ನು ನಮಗೆ ಅದು ನಂಬದೇನೆ ಮತ್ತೆ ಅಗೇನ್ ಅವರು KSDLinದ ಬಿಲ್ಗಳನ್ನೆಲ್ಲ ತರಿಸಿರ್ತಾರೆ. ಅದ್ರ ಪ್ರಕಾರ KSDLಲ್ಲೇ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ನಮ್ಮ ಅಂದಿನ CCF ಶ್ರೀನಿವಾಸಲು ಅವರು DF ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟು KSDLinದ ವ್ಯಾಲ್ಯೂಯೇಷನ್ ಮಾಡಿಕೊಡ್ತಾರೆ. ಅದ್ರ ಪ್ರಕಾರ ನಮಗೆ 62 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಅದನ್ನು ನಮಗೆ ಕೊಡಬೇಕಾಗಿತ್ತು. ಇವ್ರು ಕೊಡೋದು ವಿಳಂಬ ಮಾಡ್ತಾ ಇದ್ದಿದ್ದರಿಂದ ನಾವು ಕೋರ್ಟಿಗೆ ಹೋಗ್ತೀವಿ. ಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ ನಮ್ಮ ಪರವಾಗಿ ಆದೇಶ ಆಗುತ್ತೆ, ಡಬಲ್ ಬೆಂಚ್ ಹೈಕೋರ್ಟಲ್ಲಿ ನಮ್ಮ ಪರವಾಗಿ ಆದೇಶ ಆಗುತ್ತೆ. ಅದಾದಮೇಲೆ ಒಂದು ಹಯ್ಯ ಹಾಕ್ತಾರೆ. ಹಯ್ಯ ಹಾಕುವಾಗ ಅವ್ರು ಡಬಲ್ ಬೆಂಚಲ್ಲಿ ಇದ್ದದ್ದು ನಾವು ಮಾರ್ಕೆಟ್ ವ್ಯಾಲ್ಯೂ ಮಾಡಿಕೊಡ್ತೀವಿ ಅಂತೇಳಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಕೋರ್ಟಿಗೆ ಅಫಿಡೇವಿಟ್ ಹಾಕ್ತಾರೆ. ಅಫಿಡೇವಿಟ್ ಹಾಕಿದ್ರು ಕೂಡ ಕೊನೆಗೆ ಮಾರ್ಕೆಟ್ ವ್ಯಾಲ್ಯೂ ಮಾಡಿಕೊಡ್ತೀವಿ ಅಂದವರು ಆ ಕೋರ್ಟಲ್ಲಿ ಟೈಮ್ ತಗೊಳ್ಳೋದಕ್ಕೋಸ್ಕರ, ನಮಗೆ ಮೋಸ ಮಾಡೋದಕ್ಕೋಸ್ಕರ ಭ್ರಷ್ಟಾಧಿಕಾರಿಗಳು, ಲಂಚ ಕೇಳದಂಥ ಅಧಿಕಾರಿಗಳು 50% ಲಂಚ ಬೇಕಂತೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ 50% ಕೇಳ್ತಾರೆ ಅಂತ ಹೇಳ್ತಾರೆ. ಸ್ಟೇಟ್ ಗೌರ್ಮೆಂಟ್ 40% ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ 50% ಅಂತಾರೆ. ಈ ಹಳಿಯೂರು ಗ್ರಾಮದಲ್ಲಿ ನ್ಯಾಷನಲ್ ಹೈವೇ ರೋಡು ಆದೋಗ್ತಾ ಇರೋ ಜಾಗದಲ್ಲಿ ನಮ್ಮ ಪ್ರತಿಯೊಬ್ಬರು 21-22 ಜನ ಕುಟುಂಬಸ್ಥರದ್ದು ಸೈಟ್ಗಳು ಅಂತ ಹೇಳಿ ಮಾಡ್ಕೊಂಡು ಇದು ಮಾಡಿದ್ದೀವಿ. ಗಂಧ ಬೆಳೆದಿದ್ದೀವಿ. ಇದನ್ನು ಬೆಳೆದೇ ಇಲ್ಲ ಅಂತ ಒಂದು ಕಡೆ ಹೇಳಿದರು. ಅದಕ್ಕೆ ಆಮೇಲೆ ಒಂದು ಸಲ 420 ರೇಟ್ ಕಟ್ಟಿರು. ಆಮೇಲಿಂದ 63 ಲಕ್ಷ ಬರ್ತೈತಿ ಟೋಟಲ್ಲು ಅಂತಂದರು. ಕೊನೆಗೆ ಈಗ ಅದು ಯಾವುದೇ ಥರದ್ದು ಅಮೌಂಟ್ ಬರ್ದಲೆ ಇಷ್ಟು ವರ್ಷಗಟ್ಟಲೆ ಎಳೆದಾಡ್ಸೋದು ಅಲ್ದಲೆ ನಾವು ಒಂದೊಂದು ಸಲ ಕೋರ್ಟಿಗೆ ಹೋಗೋಕ್ಕೂ ಕೂಡ ಬಸ್ ಚಾರ್ಜಿಗೂ ಫಜೀತಿ ಪಟ್ಕೊಂಡು ಹೋಗಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಮನೇಲಿ ಇದ್ರ ಪರವಾಗಿ ಸಾಲ ಮಾಡೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ಸಾಲ ತೀರ್ಸೋಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿಗೆ ಬಂದು ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಏನೇನು ಇದರಿಂದ ಬರುತ್ತೆ ಅನ್ನೋ ಉದ್ದೇಶದಿಂದ ಏನೇನು ಮಾಡಿದ್ದು ಅನ್ನೋದನ್ನು ಕೋರ್ಟಿಗೆ ಡಾಕ್ಯುಮೆಂಟ್ ಸಮೇತ ತಲುಪಿಸಿದ್ದೀವಿ. ನ್ಯಾಯವಾದರೆ ಬೆಲೆ ಕೊಟ್ಟರೆ ಸಾಕು, ನಮಗೇನು ಅನ್ಯಾಯ ಇದ್ದು ಮತ್ತು ಎಕ್ಸ್ಟ್ರಾ ನಾವು ಆಸೆ ಪಡೋ ಅಷ್ಟನ್ನು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ವೈಜ್ಞಾನಿಕವಾಗಿ ಒಂದು ಗಂಧಕ್ಕೆ ಏನು ವ್ಯಾಲ್ಯೂ ಇದೆಯೋ ಆ ರೇಟನ್ನು ಕೊಡ್ರಿ, ನಮ್ಮ ಜೀವನನ ಉಳಿಸ್ರಿ ಅಂತೇಳಿ ಸರ್ಕಾರದ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.